ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಒತ್ತು ಶಾವ್ಗೆ. ಶಾವ್ಗೆ ಮಾಡಲು ಮೊದಲು ಒಂದು ಪಾತ್ರೆಗೆ ನೀರು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ನೀರು ಕುದಿಯೋವರೆಗೂ ಮುಚ್ಚಿಡಿ. ನಂತರ ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು ಹಾಗೆ ಗೋಧಿ ಹಿಟ್ಟನ್ನು ತಗೊಳ್ಳಿ. ನೀವು 2 ಬೌಲ್ ಅಕ್ಕಿ ಹಿಟ್ಟು ಹಾಕಿದ್ರೆ 1 ಬೌಲ್ ಜೋಳದ ಹಿಟ್ಟು ಹಾಕಿ ಹಾಗೆ ಅರ್ಧ ಬೌಲ್ ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ. ನೀರು ಕುದಿಯೋವರೆಗೂ ಬಿಡಿ. ನಂತರ 1 ಸ್ಪೂನ್ ತುಪ್ಪ ಹಾಕಿ ನಂತರ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಬೇಯಲು ಹಾಗೆ ಬಿಡಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಬೇಕು ಅನಿಸಿದ್ರೆ ಪಕ್ಕದಲ್ಲಿ ನೀರನ್ನ ಬಿಸಿ ಮಾಡಿಕೊಂಡು ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡಿ. ಬೆಂದಿದೆಯಾ ಇಲ್ವಾ ಅಂತ ಉಂಡೆ ಮಾಡಿ ನೋಡಿ. ಅದು ಬೆಂದಿದ್ರೆ ನಿಮ್ಮ ಕೈಗೆ ಅಂಟಲ್ಲ. ನಂತರ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳಿ. ಶಾವಿಗೆ ಒತ್ತೋದ್ರಲ್ಲಿ ಹಾಕಿ ಶಾವಿಗೆ ಹೊತ್ಕೊಳ್ಳಿ. ಅದು ಬಿಸಿ ಇದ್ದಾಗಲೇ ಒತ್ತಿದ್ರೆ ಈಸಿ ಆಗುತ್ತೆ.
ಶಾವಿಗೆಗೆ ಕಾಂಬಿನೇಷನ್ ಆಗಿ ಕಾಯಿ ರಸ ಮಾಡಲು ಒಂದು ಪಾತ್ರೆಗೆ ನೀರು ಹಾಕೊಳ್ಳಿ. ಕಾಯಿ ರಸ ಮಾಡೋದಕ್ಕೆ 1 ಬೌಲ್ ಬೆಲ್ಲ ಬೇಕಾಗುತ್ತೆ. ಹಾಗೆ ಅದೇ ಬೌಲಲ್ಲಿ 2 ಬೌಲ್ಸ್ ಕಾಯಿ ತುರಿ ಬೇಕಾಗುತ್ತೆ. ಬೆಲ್ಲನ ನೀರಲ್ಲಿ ಹಾಕಿ ಕುದಿಸಿ ಬೆಲ್ಲ ಕರಗೋವರೆಗೂ ಸೋಸೋದ್ರಿಂದ ಬೆಲ್ಲದಲ್ಲಿ ಏನಾದರೂ ಕಲ್ಲಿದ್ದರೆ ಅದು ಅಲ್ಲೇ ಉಳ್ಕೊಳ್ಳುತ್ತೆ. ಸೋಸ್ಕೊಂಡಿರೋ ನೀರು ತಣ್ಣಗಾಗಬೇಕು. ಹಾಗೆ ಒಂದು ಮಿಕ್ಸಿ ಜಾರ್ಗೆ 2 ಬೌಲ್ ಕಾಯಿ ತುರಿ, ಏಲಕ್ಕಿ, ಸ್ವಲ್ಪ ಕಡಲೆ, 1 ಚಿಟಿಕೆ ಉಪ್ಪು ಹಾಗೆ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡಿರೋದನ್ನ ಬೆಲ್ಲದ ಪಾಕಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಕಾಯಿ ರಸ ರೆಡಿ ಆಗುತ್ತೆ. ಶಾವಿಗೆ ಜೊತೆ ಮೊಷಪ್ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ರೆಸಿಪಿ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ.